ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು 30360. ಇದೊಂಥರ ಸರ್ಪ್ರೈಸಿಂಗ್ ಅಂತಲೇ ಅನಿಸ್ಬೋದು. ಏನಿದು ಎಲ್ಲ ಮಕ್ಕಳ ಜೊತೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ನಾವಿವತ್ತು ಹೊರಟಿರೋದು ನಮ್ಮ ಮಕ್ಕಳು ಸ್ಕೂಲಲ್ಲಿ ಆ್ಯನ್ಯುಯಲ್ ಫೋಟೋಶೂಟ್ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ವಿ. ಅಂದರೆ ಇವರು ಎವ್ರಿ ಇಯರ್ ಫೋಟೋಶೂಟ್ನ ಸ್ಕೂಲ್ ಅಂದರೆ ಆ್ಯನ್ಯುಯಲ್ ಫೋಟೋಶೂಟ್ ಇಡೀ ಸ್ಕೂಲ್ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಸೇರಿ ಒಂದು ಫೋಟೋಶೂಟ್ ಮಾಡಿಸ್ತಾರೆ. ಅದನ್ನು ಇವರು ಒಂದು ಪಾರ್ಕಲ್ಲಿ ಅರೇಂಜ್ ಮಾಡಿದರು. ಅಂದರೆ ಕೆಂಪೇಗೌಡ ಉದ್ಯಾನವನ ಅಂತ ಇದೆ ನಮ್ಮ ಏರಿಯಾದಲ್ಲಿ. ಸೊ ಅಲ್ಲಿ ಆ್ಯನ್ಯುಯಲ್ ಫೋಟೋಶೂಟ್ನ ಇಟ್ಕೊಂಡಿದ್ರು. ಎವ್ರಿ ಇಯರ್ ಕೂಡ ಅಲ್ಲೇ ಮಾಡಿಸೋದು. ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ ಡಿಸಿಪ್ಲೀನಾಗಿ ಎಲ್ಲ ಮಕ್ಕಳನ್ನು ಅಲ್ಲಿ ಕರ್ಕೊಂಡ್ರು. ಮತ್ತು ನಾವು ಅಷ್ಟೇ, ನಾವು ನಮ್ಮ 3 ಜನ ಮಕ್ಕಳುಗಳನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ದರು. ಡ್ರೆಸ್ ಕೋಡ್ ಕೂಡ ನಮಗೆ ಇನ್ಫಾರ್ಮ್ ಮಾಡಿದರು. ರೆಡ್, ಬ್ಲೂ ಆರ್ ವೈಟ್ನ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಇಬ್ಬರು ಪೇರೆಂಟ್ಸ್ ಕಂಪಲ್ಸರಿ ಬನ್ನಿ ಅಂತಲೇ ಹೇಳಿದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅವರು ಟೈಮಿಂಗ್ಸ್ನ ಬಂದು 2:45 ಅಂದರೆ ಅರೌಂಡ್ 3 o'clock-ಇಂದ 5 o'clock ಒಳಗಡೆ ಕೊಟ್ಟಿದ್ದರು. ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ಆಲ್ ದ ಪೇರೆಂಟ್ಸ್ ಬಂದಿದ್ದರು. ಅಂದರೆ ಎಷ್ಟು ಮಕ್ಕಳಿದ್ದಾರೋ ಎಲ್ಲ ಪೇರೆಂಟ್ಸ್ಗಳು ಬಂದಿದ್ದರು, ಅಟೆಂಡ್ ಮಾಡಿದರು. ಚಿಕ್ಕ ಚಿಕ್ಕ ಮಕ್ಕಳುಗಳು ಆಗ್ತಾನೆ ನಿದ್ದೆ ಟೈಮ್ ಅನಿಸುತ್ತೆ ಮೇ ಬಿ. ಸೊ ಹಂಗಾಗಿ ಕೆಲವು ಮಕ್ಕಳು ಅಳ್ತಾಯಿದ್ರು, ಇನ್ನು ಕೆಲವು ಮಕ್ಕಳು ತುಂಬ ಖುಷಿಯಿಂದ ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಮತ್ತು ನಾವು ಎಲ್ಲ ನಮ್ಮ ಮಕ್ಕಳನ್ನ ಆನ್ ಟೈಮ್ ಕರ್ಕೊಂಡು ಹೋದ್ವಿ. ಅವ್ರನ್ನೆಲ್ಲ ಇರ್ತಾರಲ್ವ, ಅಂದರೆ ಮಕ್ಕಳುಗಳು ಹೈಸ್ಕೂಲ್ ಮಕ್ಕಳು ಇರ್ತಾರಲ್ವ, ಅವ್ರನ್ನ ಕರ್ಕೊಂಡು ಅವ್ರವ್ರ ಪ್ಲೇಸಿಗೆ ಕರ್ಕೊಂಡೋದ್ರು. ಅದಾದಮೇಲೆ ಎಲ್ಲರೂ ಕೂತ್ಕೊಂಡ್ರು ಒಂದು ಸೈಡಲ್ಲಿ. ಈಗಿಲ್ಲಿ ನೀವು ನೋಡ್ತಾ ಇರೋದು ಪೇರೆಂಟ್ಸ್ ಕೂತಿರೋದು ನೋಡ್ತಾ ಇರೋದು ನೀವು ಈ ಸೈಡು. ಮತ್ತು ಅಲ್ಲಿ ಖಾಲಿ ಕಾಣಿಸೋದೆಲ್ಲ ಮಕ್ಕಳನ್ನ ಕೂರಿಸೋದಕ್ಕೆ ಮಾಡಿದ್ದಾರೆ. ಇದೆಲ್ಲ ಪೇರೆಂಟ್ಸ್ಗಳು. ಆ ಪೇರೆಂಟ್ಸ್ಗಳೆಲ್ಲ ಅವ್ರು ಹೇಳಿದಾಗೇ ರೆಡ್, ವೈಟ್ ಆ್ಯಂಡ್ ಬ್ಲೂ ಡ್ರೆಸ್ ಕೋಡಲ್ಲೇ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ವೆದರ್ಗೆ, ಚಿಲ್ಡ್ ವೆದರ್ಗೆ, ಆ ನೇಚರ್ ಮಧ್ಯದಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಟೈಮ್ ಚೆನ್ನಾಗಿ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲ ಆದಾದಮೇಲೆ ಮಕ್ಕಳನ್ನ ಒಬ್ಬೊಬ್ಬರೇ ಮಕ್ಕಳುಗಳನ್ನ ಕರ್ಕೊಂಡು ಅವರು ಲೈನಾಗೆ, ಅಂದರೆ ಸೆಕ್ಷನ್ ವೈಸ್ ಮತ್ತು ಕ್ಲಾಸ್ ವೈಸ್ ಕೂರಿಸ್ಕೊಳ್ತಾ ಬಂದರು ಮಕ್ಕಳನ್ನ. ಅಲ್ಲಿ ಖಾಲಿ ಇತ್ತಲ್ಲ ಜಾಗ, ಆ ಜಾಗದಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಫೋಟೋಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಡ್ರೋನ್ ಬಿಟ್ಟು ಇವರು ಫೋಟೋಸ್ನ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಡ್ರೋನ್ ಬಂತು ಅಂದರೆ ಮಕ್ಳಿಗೆ ಏನು ಜೋಶ್ ಬರ್ತಾಯಿತ್ತೋ ಗೊತ್ತಿಲ್ಲ, ತುಂಬಾ ಎಕ್ಸೈಟ್ಮೆಂಟಾಗಿ ಎಲ್ಲ ಕಿರ್ಚಾಡ್ತಿದ್ರು. ನಾವು ಕೂಡ ಕೆಲವೊಂದು ಚಿಟ್ ಚಾಟ್ಗಳು ಮಾಡ್ಕೊಂಡ್ವಿ, ಸೆಲ್ಫೀಸ್ಗಳನ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಒಂದೊಂದೇ ಸಿಂಗಲ್ ಸೆಕ್ಷನ್ ಅವ್ರ ಸಿಂಗಲ್ ಕ್ಲಾಸ್ಗಳನ್ನ ಲೈನಾಗೆ ಕೂಡಿಸ್ತಾ ಬರ್ತಾ ಇದ್ದಾರೆ. ತುಂಬ ಡಿಸಿಪ್ಲೀನಾಗಿ ಮಾಡಿದರು. ತುಂಬಾ ಚೆನ್ನಾಗಾಯಿತು. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಒಂದೊಂದು ಸೆಕ್ಷನ್ ಫಸ್ಟು ಹೈಸ್ಕೂಲಿಂದ ಕೂಡಿಸ್ಕೊಂಡು ಬಂದರು. ಅಂದರೆ ಮೇಲಿಂದ ಎಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಫುಲ್ ಕೆಳಗಡೆ ಪ್ರೀ KG ಮಕ್ಕಳು, ಪ್ರೈಮರಿ ಮಕ್ಕಳುಗಳನ್ನ ತುಂಬ ಕೆಳಗಡೆ ಕೂಡಿಸ್ಕೊಂಡು ಬಂದರು. ಜಾಸ್ತಿ ಮೇಲೆ ಹತ್ಸಿದ್ರೆ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ. ಮತ್ತು ಹೀಗೆ ಅಲ್ಲಿ ಹೇಗೆ 2 ಅವರ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ಎಲ್ಲ ಮಕ್ಕಳುಗಳು ಅಲಾಟ್ ಮಾಡಿದ್ರು, ಆ ಪ್ಲೇಸಲ್ಲಿ ಕೂತ್ಕೊಂಡ್ರು. ಟೀಚರ್ಸ್ ಕೂಡ ತುಂಬಾ ಚೆನ್ನಾಗಿ ಮಕ್ಕಳುಗಳ್ನ ನೋಡಿಕೊಂಡ್ರು ಅಲ್ಲಿ ಹೋದಾಗ. ಮತ್ತು ಇನ್ನು ಕೆಲವು ಮಕ್ಕಳು ಪೇರೆಂಟ್ಸ್ಗಳನ್ನ ನೋಡಿ ತುಂಬಾ, ಕೆಲವು ಮಕ್ಕಳು ಅಳ್ತಾಯಿದ್ರು, ಇನ್ನು ಕೆಲವು ಮಕ್ಕಳು ತುಂಬಾ ಖುಷಿ ಪಡ್ತಾಯಿದ್ರು. ಕೆಲವು ಮಕ್ಕಳು ಪೇರೆಂಟ್ಸ್ಗಳನ್ನ ಅಲ್ಲಿ ಎಲ್ಲ ನೋಡಿ ಹಾಯ್ ಮಾಡೋದು ಎಲ್ಲನೂ ಮಾಡ್ತಾಯಿದ್ರು. ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಹೋಗಿದ್ದಿದ್ದು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫೋಟೋಶೂಟು ಒಂದು ಹಾರ್ಡ್ಲಿ 2 hours ತೊಗೊಂತು. ಅಂದರೆ ಮಕ್ಕಳನ್ನೆಲ್ಲ ಸಂಭಾವಿಸಿ ಮಾಡೋದು ತುಂಬಾ ಕಷ್ಟ ಇದೆ ಅದು. ಅದರಲ್ಲೂ ಟೀಚರ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ನಾವು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಜಸ್ಟ್ ಅದು ಫೋಟೋಸ್ ಮುಗಿದ ತಕ್ಷಣ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಒಂದೊಂದು ಸೆಕ್ಷನ್ ವೈಸ್ ಬಿಟ್ಟರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.